ಗುರುತುವ ಶಕ್ತಿ ನಮ್ಮಲ್ಲಿ ವಿಚಾರ ಶಕ್ತಿ ಇಲ್ಲ ಅಂತಂದ್ರೆ ನಾವು ಮೌಲ್ಯಕ್ಕೆ ಎಷ್ಟು ಜನ ಗೌರವ ಕೊಡ್ತಾ ಇದ್ದೇವೆ. ನಾನು ತುರುವೇಕೆರೆಯಲ್ಲಿ ಹುಟ್ಟಿದಾಗ ಇಲ್ಲಿ ಬೆಳೀತಾ ಇರುವಾಗ ಅದೆಲ್ಲದಕ್ಕೂ ಹೋಗಿ ದರ್ಶನ ಮಾಡ್ತೇನೆ. ಇವತ್ತು ನಾನು ಬಂದರೆ ಅಮೆರಿಕದಿಂದ ಬಂದರೆ ಒಂದು ಸಾರಿ ದರ್ಶನಕ್ಕೆ ಹೋಗ್ತೇನೆ. ಆ ಜನಗಳನ್ನು, ಆ ಅಮೆರಿಕದಿಂದ ಬಂದವ್ರನ್ನ ತುರುವೇಕೆರೆಯ ಪ್ರತಿ ಮಂದಿರಕ್ಕೂ ಕರ್ಕೊಂಡು ತೋರಿಸ್ತೇನೆ. ಇಲ್ಲಿಯ ಮಹತ್ವವನ್ನು ತಿಳಿಸ್ತೇನೆ. ನೀವೆಲ್ಲ ಅದು ಮಾಡಬೇಕು. ನಿಮ್ಮ ಮೂರನ್ನ ಕೀರ್ತಿಯನ್ನು ನೀವು ಎತ್ತಿ ಹಿಡಿಬೇಕು. ಆವಾಗ ನಿಮ್ಮ ಆತ್ಮಚಿಂತನೆ ತಾನಾಗಿ ಮಾಡ್ತೇನೆ. ನಮ್ಮ ಹಿರಿಯರು ಏನು ಮಾಡಿದ್ರು, ಏನು ಬಿಟ್ಟು ಹೋಗಿದ್ದಾರೆ ಅನ್ನೋ ಮಹತ್ವ ನಿಮಗೆ ತಿಳಿದ್ರೆ ಆವಾಗ ನಿಮಗೆ ನಿಮ್ಮ ಮಹತ್ವ ತಿಳಿಯುತ್ತೆ. ನಮ್ಮ ಹಿರಿಯರಿಗೆ ಒಂದು ವಂದನೆ ಮಾಡೋದಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಐಶ್ವರ್ಯವನ್ನು ನಾವು ತೆಂಗಿನ ತೋಟ ಕೊಟ್ಟರೆ ಚೆನ್ನಾಗಿ ತಿಂತೇವೆ, ಗದ್ದೆ ಕೊಟ್ಟರೆ ನಮ್ಮ ತಾತ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೇವೆ. ಅವ್ನು ಬಿಟ್ಟು ಹೋಗಿರುವ ಊರಿನ ಆಸ್ತಿಯನ್ನು ನಾವು ಮಾತ್ರ ಬೇಡ. ಇಂಥ ಮಂದಿರಗಳು, ಭಜನೆಗಳು 4 ವರ್ಷದಿಂದ ಹೇಳ್ತಾ ಇದ್ದೀನಿ. ಒಂದು ಸತ್ಸಂಗ ಮಾಡಿಸ್ರು ಊರಿನ ಈ ತುರುವೇಕೆರೆಯ ಮುಖ್ಯಸ್ಥರು, ಲಾಯರ್ಗಳಿಗೆ, ಡಾಕ್ಟರ್ಗಳಿಗೆ ಎಲ್ಲ ಹೇಳಿದ್ದೆ. ನಾನು ಪ್ರಾರಂಭ ಮಾಡಲಿಲ್ಲ. ಇವತ್ತು ನೀವು ಮಾಡ್ತಾ ಇದ್ದೇವೆ ನೋಡಿ, ಮಹತ್ತರವಾದ್ದು, ಬಹಳ ದೊಡ್ಡ ವಿಷಯ. ಯಾಕೆಂದರೆ ನಿಮಗೆ ವೇದಾಂತವನ್ನು ಹೇಳುವವರು ಬರ್ತಾರೆ, ನಿಮಗೆ ವಿಷಯ ಚಿಂತನೆಗಳನ್ನು ಮಾಡೋರು ಬರ್ತಾರೆ, ಆರೋಗ್ಯ ತಪಾಸಣೆ ಮಾಡೋರು ಬರ್ತಾರೆ. ನಮ್ಮ ವಿದ್ಯಾಕಷ್ಟಾಗಿ ಇದೆಲ್ಲ ಮಾಡಿಸಿದ್ದೀವಿ. ಆರೋಗ್ಯ ತಪಾಸಣೆ, ಅಗ್ರಿಕಲ್ಚರ್ ತಪಾಸಣೆ, ಕಣ್ಣಿನದು, ಆರೋಗ್ಯದು, ಹೃದಯ ತಪಾಸಣೆ, ಹೃದಯ ನಾರಾಯಣ ಹೃದಯ ಇರೋದ್ರಿಂದ ಕಷ್ಟ ಎಲ್ಲ ಮಾಡಿಸಿದ್ದೇವೆ. ಎಷ್ಟೋ ಜನ ಬಂದಿದ್ದೀರಿ. ಇದೆಲ್ಲ ಮಾಡೋದಕ್ಕೆ ನಮಗೆ ನಮ್ಮ ನಾಗರಿಕತೆಯಲ್ಲಿ ಇದೆ. ಅದು ಪರೋಪಕಾರಂ ಇದಂ ಶರೀರಂ. ಪರರಿಗೆ ನಾವು ಯಾವಾಗ ಹಿತಚಿಂತನೆಯನ್ನು, ಕೆಲಸವನ್ನು ನಾವು, ಇಂಗ್ಲೀಷ್ ಬರ್ತಾ ಇದ್ದಾಗಲೇ ಕನ್ನಡದಲ್ಲಿ ಹೋಗ್ತಾ ಇದ್ದಾನೆ, ಕಾನ್ಫ್ಲಿಕ್ಟಲ್ಲಿ ಮಾತಾಡ್ತಾ ಇದ್ದೇನೆ ಅಷ್ಟೇ, ಭಾಷೆ ಕಂಟಿನ್ಯೂ ಆಗುತ್ತೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಶ್ರೀ ಗುರುಗಳ ರಾಮಕೃಷ್ಣ ಅನಂತ ಆಶೀರ್ವಾದದಲ್ಲಿ. ಅವರು ಸರ್ವ ಧರ್ಮಗಳನ್ನು ಪೂಜಿಸಿದವರು, ಆಚರಿಸಿದವರು, ಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥವರು. ಅಂಥ ಮಹಾತ್ಮರನ್ನು ನೀವು ಇಲ್ಲಿ ತುರುವೇಕೆರೆಗೂ ಕರ್ಕೊಂಡು ಬಂದಿದ್ದೀರಿ. ಅವರ ಪವಿತ್ರ ಮಾತೆ ಶಾರದಾ ದೇವಿ ಜಗಜ್ಜನನಿ, ಅವರನ್ನು ಕರ್ಕೊಂಡು ಬಂದಿದ್ದೀರಿ. ಅವರ ಆದರ್ಶ ನಿಮ್ಮೆಲ್ಲರಿಗೂ ಬರಲಿ. ಮತ್ತು ವಿವೇಕಾನಂದರ ಸ್ಫೂರ್ತಿದಾಯಕವಾದಂಥ ನುಡಿಗಳನ್ನು ಓದ್ಕೊಳ್ಳಿ. ಸಣ್ಣ ಸಣ್ಣ ಪುಸ್ತಕಗಳನ್ನು ಮಾಡಿದ್ದಾರೆ ಯಾರು? ರಾಮಕೃಷ್ಣಾಷ್ಟರು. ಅದನ್ನು ತಂದು ನಿಮ್ಮ ಮಕ್ಕಳಿಗೆಲ್ಲ ಓದಿಸಿ ಕಡ್ಡಾಯವಾಗಿ. ಅದರಲ್ಲೂ ರಾಷ್ಟ್ರ ಜಾಗೃತಿ ಪುಸ್ತಕವನ್ನು ನೀವು ಓದಿ 10 ಸಾರಿ ಮತ್ತು ನಿಮ್ಮ ಮಕ್ಕಳಿಗೂ ಓದಿಸಿ 10 ಸಾರಿ. ಅದನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಆ 3 ತ್ರಿಮೂರ್ತಿಗಳು, ಲಕ್ಷ್ಮೀನಾರಾಯಣ, ಉಮಾಪತಿ, ಎಲ್ಲ ನಮ್ಮ ಸರ್ವ ದೇವತೆಗಳು, ಋಷಿಗಳು, ನಮ್ಮ ಮಾತಾಪಿತೃಗಳು ನಿಮ್ಮೆಲ್ಲರನ್ನೂ ಹರಿಸಲಿ. ನಿಮ್ಮ ಬುದ್ಧಿಯಲ್ಲಿ ಪ್ರಚೋದನವಾಗಲಿ, ಇನ್ನೂ ಹೆಚ್ಚಿನ ಶಕ್ತಿ ಬರಲಿ, ಇನ್ನೂ ಹೆಚ್ಚಿನ ಸತ್ಸಂಗ ಮಾಡಬೇಕಂತ ಭಾಗ್ಯ ನಿಮಗೆ ಬರಲಿ ಅಂತ ನಾನು ಬಯಸಿಬಿಟ್ಟು ಶುಭ ಕೋರ್ತೇನೆ. ಮಂಗಲ